ಎಲ್ಲ ಪತ್ರಿಕಾ ಮೀಡಿಯಾ ಮಾಧ್ಯಮಗಳಿಗೆ ಸ್ವಾಗತಿಸುತ್ತಾ, ಆತ್ಮೀಯರೇ, ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ಇದೇ ತಿಂಗಳು 28ನೇ ತಾರೀಕು ಮಾರ್ಚ್ 2026ರಂದು TAPMC ಆವರಣದಲ್ಲಿ ಸಂಜೆ 7:15ಕ್ಕೆ ಈ ಸೌಹಾರ್ದ ಕೂಟವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಒಂದು ಮುಖ್ಯ ಉದ್ದೇಶ ಏನಂತಂದರೆ, ರಂಜಾನ್ ತಿಂಗಳ ಅದರ ಒಂದು ಮೌಲ್ಯಗಳಾದ ಪ್ರೀತಿ, ತ್ಯಾಗ, ಸಹನೆ, ದಾನ, ಧರ್ಮದ ಮೌಲ್ಯಗಳನ್ನು ಕೇವಲ ಮುಸ್ಲಿಂ ವರ್ಗ ಅಷ್ಟೇ ಹಂಚಿಕೊಳ್ಳೋದಲ್ಲ, ಬೇರೆ ವರ್ಗದೊಂದಿಗೆ ಆ ಮೌಲ್ಯಗಳನ್ನು ಹಂಚಿಕೊಳ್ಬೇಕು. ಜೊತೆಗೆ ಧರ್ಮ, ಜಾತಿ, ಭಾಷೆ, ಸಂಸ್ಕೃತಿ ಭೇದವಿಲ್ಲದೆ ಪರಸ್ಪರ ಸ್ನೇಹ, ಸೌಹಾರ್ದತೆಯ ಮತ್ತು ಸಹೋದರತ್ವವನ್ನು ಬಲಪಡಿಸಬೇಕು ಅನ್ನುವಂಥ ಉದ್ದೇಶದಿಂದ ಜಮಾತೆ ಇಸ್ಲಾಮಿ ಹಿಂದ್ ಈ ಒಂದು ಈದ್ ಸೌಹಾರ್ದ ಕೂಟವನ್ನು ಹಮ್ಮಿಕೊಳ್ತಾ ಇದೆ. ಈ ಒಂದು ಕೂಟದಲ್ಲಿ ವಿಶೇಷವಾಗಿ ನಮ್ಮ ಮಾನವೀಯ ಪ್ರಸಿದ್ಧ ಸ್ವಾಮೀಜಿಗಳಾದಂಥ ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಮಹಾಸ್ವಾಮಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ಮಾನ್ವಿ ನಗರದ ಸೆಂಟ್ ಮೇರಿ ಚರ್ಚ್ನ ಫಾದರ್ ವಿನ್ಸೆಂಟ್ ಸುರೇಶ್ ಅವರು ಸಹ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ನಮ್ಮ ಮಾನ್ವಿ ನಗರದ ಜನಪ್ರಿಯ ಸಚಿವರಾದಂತಹ ಶ್ರೀ NS ಬೋಸರಾಜ್ ಸರ್, ಅದೇ ರೀತಿಯಾಗಿ ಶಾಸಕರಾದಂತಹ ಶ್ರೀ ಅಂಪಾಯ ನಾಯಕ್ ಸರ್, ಅದೇ ರೀತಿಯಾಗಿ ಮಾಜಿ ಶಾಸಕರಾದಂತಹ ಶ್ರೀ ವೆಂಕಟಪ್ಪ ನಾಯಕ್, ಶ್ರೀ ಬಸವನಗೌಡ ಬ್ಯಾಗ್ವಟ್, ಅದೇ ರೀತಿಯಾಗಿ ಶ್ರೀ ಗಂಗಾಧರ್ ನಾಯಕ್ ಇವರು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರಲಿದ್ದಾರೆ. ಜೊತೆಗೆ ಆತ್ಮೀಯ ಗೌರವಾನ್ವಿತ ಪತ್ರಕರ್ತರೆ, ತಮಗೆಲ್ಲ ತಿಳಿದಿರುವಂತೆ ದಿನಾಂಕ 28/3/2026 ಶನಿವಾರರಂದು ಸಾಯಂಕಾಲ 7:15ಕ್ಕೆ ನಗರದ TAPCMS ಆವರಣದಲ್ಲಿ ಜಮಾತ್ ಇಸ್ಲಾಮಿ ಹಿಂದ್ ವತಿಯಿಂದ ಈದ್ ಸೌಹಾರ್ದ ಕೂಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಈ ಪವಿತ್ರ ರಂಜಾನ್ ಈದ್ ಉಲ್ ಫಿತರ್ನ ಒಂದು ಸಂದೇಶವನ್ನು ಸಾರುವ ಜೊತೆಗೆ ಎಲ್ಲ ದೇಶ ಬಾಂಧವರ ಜೊತೆ ಸೌಹಾರ್ದತೆಯನ್ನು ಬೆಳೆಸುವ ಒಂದು ಉದ್ದೇಶ ಆಗಿದೆ. ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಜಮಾತ್ ಇಸ್ಲಾಮಿ ಹಿಂದ್ ಹಲವಾರು ಕಾರ್ಯಕ್ರಮಗಳನ್ನು ವಿವಿಧ ರೀತಿಯಲ್ಲಿ ಮಾಡ್ತಾ ಬರ್ತಾ ಇದೆ. ಅದು ಸಾಮಾಜಿಕ ಸೇವೆಯಾಗಿರ್ಬೋದು, ಸಾಮಾಜಿಕ ಸೇವೆಯಲ್ಲಿ ರಕ್ತದಾನ ಶಿಬಿರ, ಸ್ವಚ್ಛತೆ ಕಾರ್ಯಕ್ರಮ ಮತ್ತು ರೇಷನ್ ಕಿಟ್ ವಿತರಣೆ ಕಾರ್ಯಕ್ರಮ, ಇದರ ಜೊತೆಯಲ್ಲಿ ಕೂಡ ಸೌಹಾರ್ದತೆ ಕಾರ್ಯಕ್ರಮಗಳನ್ನು ಕೂಡ ಸಂದರ್ಭಾನುಸಾರವಾಗಿ ಹಮ್ಮಿಕೊಳ್ತಾ ಬರ್ತಾ ಇದೆ. ಈ ರಂಜಾನ್ ನಿಟ್ಟಿನಲ್ಲಿ ಜಮಾತ್ ಇಸ್ಲಾಮಿ ಹಿಂದ್ ವತಿಯಿಂದ ರಂಜಾನ್ ತಿಂಗಳಲ್ಲಿ ಇಫ್ತಾರ್ ಕೂಟವನ್ನು ಕೂಡ ಏರ್ಪಡಿಸಲಾಗಿತ್ತು. ಈ ಮಹಿಳಾ ಘಟಕದ ವತಿಯಿಂದ ಕೂಡ ವಿವಿಧ ಏರಿಯಾಗಳಲ್ಲಿ, ಮನೆಗಳಲ್ಲಿ ಇಫ್ತಾರ್ ಕೂಟವನ್ನು ಏರ್ಪಡಿಸಲಾಗಿತ್ತು. ಅದೇ ರೀತಿಯಾಗಿ GIO ಮತ್ತು SIO ವತಿಯಿಂದ ಕೂಡ ವಿವಿಧ ಶಾಲಾ ಕಾಲೇಜುಗಳಲ್ಲಿ ಮತ್ತು ಹಾಸ್ಟೆಲ್ಗಳಲ್ಲಿ ಕೂಡ ಈ ವಿದ್ಯಾರ್ಥಿಗಳ ಜೊತೆಗೆ ಈ ಇಫ್ತಾರ್ ಕೂಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಈಗ ಈ ರಂಜಾನ್ ತಿಂಗಳ ಮುಗಿದ ನಂತರ ಈದ್ ಸೌಹಾರ್ದ ಕೂಟವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಮುಖ್ಯ ಉದ್ದೇಶ ಅದು ಇಫ್ತಾರ್ ಕೂಟ ಆಗಿರ್ಬೋದು, ಈ ಸೌಹಾರ್ದ ಕೂಟ ಆಗಿರ್ಬೋದು. ಸೊ ನಾವು ಯಾವ ಆರಾಧನೆಗಳು ಮಾಡ್ತಾಯಿದ್ವಿ, ಯಾವ ರೀತಿ ಮಾಡ್ತಾ ಇದ್ದೀವಿ, ಮತ್ತು ನಾವು ಏನು ತಿನಿಸುಗಳನ್ನು ತಗೋಬೇಕಾದ್ರೆ ಯಾವ ಥರ ತಗೊಳ್ತೀವಿ ಅಂತ ಗೊತ್ತಾಗಬೇಕು. ಅದರ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಇರುವಂತಹ ದೇಶ ಬಾಂಧವರು, ನಮ್ಮ ಜೊತೆಯಲ್ಲಿರುವಂಥ ಸಹೋದರರು ಕೂಡ ಆ ಒಂದರಲ್ಲಿ ಭಾಗಿಯಾಗಬೇಕು, ಆ ಒಂದು ಸಂದರ್ಭ ನಮ್ಮ ಜೊತೆ ಹಂಚ್ಕೋಬೇಕು ಅಂತಕ್ಕಂಥ ಒಂದು ಉದ್ದೇಶ ಇದರದ್ದಾಗಿತ್ತು. ಈಗ ಈ ಸೌಹಾರ್ದ ಕೂಟವನ್ನು ಕೂಡ ಅದೇ ಒಂದು ಉದ್ದೇಶದಿಂದ ಈ ರಂಜಾನ್ ನಂತರ ನಾವೇನು ಹಸಿವನ್ನು ತಡೆದು, ಬಾಯಾರಿಕೆಯನ್ನು ತಡೆದು, ದೇವರ ಸಂತೃಪ್ತಿಯನ್ನು ಪಡೀಲಿಕ್ಕೆ ಏನೆಲ್ಲ ನಾವು ಧ್ಯಾನ ಮತ್ತು ಉಪವಾಸಗಳನ್ನು ಮಾಡಿದ್ವು, ಸೊ ಅದರ ಫಲವಾಗಿ ದೇವರು ನಮಗೆ 30 ದಿನಗಳ ನಂತರ ಒಂದು ಈದ್ ಹಬ್ಬವನ್ನು ಉಡುಗೊರೆಯಾಗಿ ಕೊಡುತ್ತಾರೆ. ಆ ಒಂದು ಖುಷಿಯ ಸಂದರ್ಭದಲ್ಲಿ ನಾವು ಮನೆಯಲ್ಲಿ ಶಾವಿಗೆಯನ್ನು ಮಾಡಿ ಎಲ್ಲರ ಜೊತೆ ಸಿಹಿಯನ್ನು ಹಂಚ್ಕೊಳ್ತಕ್ಕಂಥ ಒಂದು ಸಂದರ್ಭ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಅದನ್ನೇ ಈಗ ನಾವು ಎಲ್ಲ ದೇಶ ಬಾಂಧವರ ಜೊತೆ, ನಮ್ಮ ಎಲ್ಲ ಸಹೋದರರ ಜೊತೆ, ಸಹೋದರಿಯರ ಜೊತೆ ಈ ಒಂದು ಹಬ್ಬವನ್ನು ಆಚರಿಸಬೇಕು, ಇದರ ಸಂದೇಶವನ್ನು ಎಲ್ಲರಿಗೂ ಸಾರಬೇಕು ಮತ್ತು ಸಹೋದರತ್ವ ಭಾವವನ್ನು ಬೆಳೆಸಬೇಕು ಅಂತಕ್ಕಂಥ ಒಂದು ಮುಖ್ಯ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ವಿವಿಧ ಧರ್ಮಗಳ ಮುಖಂಡರು,